ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಬಂದು ಸ್ವೀಟ್ ರೆಸಿಪಿ. ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ಈ ಒಂದು ಸ್ವೀಟ್ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಹಬ್ಬಗಳು ಬರ್ತಾನೆ ಇರ್ತವೆ, ಆವಾಗೆಲ್ಲ ಈ ರೀತಿಯಾಗಿ ನೀವು ಪಾಯಸ ಅಥವಾ ಈ ಥರ ಸ್ವೀಟನ್ನು ಮಾಡ್ಕೋಬೋದು. ತುಂಬಾ ಇನ್ಸ್ಟಂಟಾಗಿ ಒಂದು 5ರಿಂದ 10 ನಿಮಿಷದೊಳಗೆ ರೆಡಿಯಾಗಿ ಹೋಗುತ್ತೆ. ಬನ್ನಿ ಇದನ್ನು ಹೆಂಗೆ ಮಾಡೋದು ಅಂತಂದು ತೋರಿಸ್ತೀನಿ. ಮೊದಲಿಗೆ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಕಡಾಯಿನ ಬಿಸಿ ಇಟ್ಕೊಳ್ಳೋಣ. ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ನೋಡಿರಿ, ಅದನ್ನು ಹಾಕ್ಕೊಂಡು ತುಪ್ಪದಲ್ಲಿ 1-2 ನಿಮಿಷ ಹುರ್ಕೋಬೇಕು. ನಾನಿಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ, ಹಾಗೆ ದ್ರಾಕ್ಷಿ ತೊಗೊಂಡಿದ್ದೀನಿ. ಯಾವುದು ನಿಮ್ಮ ಮನೇಲಿ ಇರುತ್ತೆ ನೋಡಿ ಅದನ್ನು ಮಾತ್ರ ಹಾಕ್ಕೊಳ್ಳಿ, ಇದೇ ಬೇಕು ಅಂತ ಏನಿಲ್ಲ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ತುಂಬ ಸೀದು ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋದೇನು ಬೇಡ. ಈ ರೀತಿ ಆದರೆ ಸಾಕು. ಇದನ್ನು ನಾನು ತೆಗೆದು ಪಕ್ಕಕ್ಕೆ ಎತ್ತಿಟ್ಕೋತಾ ಇದ್ದೀನಿ. ಅದಾದಮೇಲೆ 1-2ರಿಂದ 3 ಸಣ್ಣದಾಗಿರುವಂತಹ ನಾನು ಕ್ಯಾರೆಟನ್ನು ತೊಗೊಂಡಿದ್ದೆ. ಅದನ್ನು ಒಂದು 3 ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಕರೆಕ್ಟಾಗಿ ಮೆಜರ್ಮೆಂಟ್ನಲ್ಲಿ ಮಾಡಿದ್ರಿ ಅಂತಂದರೆ ತುಂಬ ಪರ್ಫೆಕ್ಟಾಗಿ ಹಾಗೆಯೇ ತೆಳುವಾಗಿ ಬರುತ್ತೆ. ಇದು ಎಷ್ಟು ಹೊತ್ತಿಟ್ಟರೂ ತಣ್ಣಗಾಗೋದಿಲ್ಲ, ತೆಳುವಾಗೋದಿಲ್ಲ, ಆಮೇಲೆ ಗಟ್ಟಿ ಕೂಡ ಆಗೋದಿಲ್ಲ. ನಾವು ಯಾವ ಕನ್ಸಿಸ್ಟೆನ್ಸಿ ಒಳಗೆ ಮಾಡಿರ್ತೇವೆ ನೋಡಿರಿ ಅದರಂಗೆ ಇರ್ತೈತಿ. ಇವಾಗ ಒಂದು 3 ಕ್ಯಾರೆಟನ್ನು ನಾನು ತುಪ್ಪದಲ್ಲಿ ಹುರ್ಕೊಂಡಿದ್ದಾದ ನಂತರ ಇದನ್ನು ಕೂಡ ನಾನು ಸಪ್ರೇಟಾಗಿ ತೆಗೆದು ಎತ್ತಿ ಇಟ್ಕೋತಾ ಇದ್ದೀನಿ. ಇದಕ್ಕೆ ನಾನು ನೈಲಾನ್ ಸಬ್ಬಕ್ಕಿ ಅಂತ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದಲ್ವ, ಸಣ್ಣ ಬೌಲಲ್ಲಿ ನಾನು ಒಂದು ಬೌಲ್ ಆಗುವಷ್ಟು, ಪೂರ್ತಿ ಒಂದು ಬೌಲ್ ತೊಗೊಂಡಿಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಅದನ್ನು ಕೂಡ ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ತುಪ್ಪ ಅದೇನೋ ಹಾಕೋದು ಬೇಡ, ಇದರಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲೇ ಫ್ರೈ ಮಾಡಿಕೊಂಡು ಇದನ್ನು 1-2ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಬೇಕು. ನೋಡ್ತಾ ಇದ್ರಲ್ಲ, ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ಅದಾದಮೇಲೆ ಇನ್ನೊಂದು 2 ಸತಿ ತೊಳ್ಕೊಂಡು ಬರೋಣ. ಚೆನ್ನಾಗಿ ತೊಳೆದಿದ್ದಾದ ನಂತರ ನಾನು ಮತ್ತೆ ಅದೇ ಕಡಾಯಿನೇ ಬಿಸಿ ಇಟ್ಕೊಂಡು ತೊಳೆದಿರುವಂತಹ ಸಾಬುದಾನಿ ಅಥವಾ ಈ ನೈಲಾನ್ ಸಬ್ಬಕ್ಕಿನ ನಾನು ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇದ್ರಲ್ವ, ಇವಾಗ ತೊಳೆದಿಟ್ಟಿರುವಂತಹ ಈ ಸಾಬುದಾನಿನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಒಂದು 3, ಯಾವ ಕಪ್ಪಿಲೆ ನಾನು ಸಾಬುದಾನಿ ತೊಗೊಂಡಿದ್ದೆ ನೋಡಿರಿ ಅದೇ ಕಪ್ಪಿಲೆ ನಾನು ಒಂದು 3 ಕಪ್ ಆಗುವಷ್ಟು ನಾನು ನೀರನ್ನು ಸೇರಿಸ್ಕೋತಾ ಇದ್ದೀನಿ. ನೀವು ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು. ನಾನು ಹಾಕಿರುವಂಥ ಮೆಜರ್ಮೆಂಟನ್ನು ಫಾಲೋ ಮಾಡಿರಿ, ಯಾಕಂದರೆ ಕರೆಕ್ಟಾಗಿ ಬರ್ತೈತಿ. ನಾನು 3 ಜನಕ್ಕಾಗುವಷ್ಟು ಮಾಡಿದ್ದೀನಿ. ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಒಂದು ಸ್ವಲ್ಪ ನೋಡಿಕೊಂಡು ಫ್ರೈ ಆವಾಗವಾಗ ನೀವು ಈ ಥರ ಸ್ಪೂನಲ್ಲೇ ಕೈ ಆಡಿಸ್ತಾ ಇದ್ದರೆ ಚೆನ್ನಾಗಿರ್ತೈತಿ. ಸಾಬುದಾನಿ ಎಲ್ಲ ಒಂದು 50% ಬೆಂದಿದೆ ಅನ್ನೋವಾಗಲೇ ನಾವು ಇದಕ್ಕೆ ಒಂದು 3 ಕಪ್ ಆಗುವಷ್ಟು, ಯಾವ ಕಪ್ಪಿಲೆ ನೀರು ಹಾಕಿದ್ದೆ, ಯಾವ ಕಪ್ಪಿಲೆ ಸಾಬುದಾನಿ ತೊಗೊಂಡಿದ್ದೆ ನೋಡಿರಿ ಅದೇ ಕಪ್ಪಿನ ಅಳತೆಯಲ್ಲಿ ನಾನು 3 ಕಪ್ ಆಗುವಷ್ಟು ಹಾಲನ್ನು ತೊಗೋತಾ ಇದ್ದೀನಿ. ಇಷ್ಟಾದರೆ ಸಾಕು. ಇವಾಗ ನೋಡಿರಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನಾನು ಮೊದಲೇ ತುರಿದಿಟ್ಟಿರುವಂತಹ ಗಜ್ರಿನ, ಅಂದರೆ ಅದನ್ನು ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಕೊಳ್ಳೋಣ. ಮುಚ್ಚಳನ ಕ್ಲೋಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ, ಇಷ್ಟು ಚೆನ್ನಾಗಿ ಕುದಿ ಬಂದೈತೆ ಅಂಥೇಳಿ. ಇವಾಗ ನಾವು ಇದಕ್ಕೆ ಸಕ್ಕರೆನ ಹಾಕ್ಕೊಳ್ಳೋಣ್ರಿ. ನಾನು ತಣ್ಣಗಿರುವಂಥ ಹಾಲನ್ನು ಹಾಕಿದ್ದೀನಿ, ಕಾಯಿಸಿ ಇಟ್ಟಿರುವಂಥ ಹಾಲು, ಬಟ್ ತಣ್ಣಗಾಗಿತ್ತು ಹಾಲು. ತಣ್ಣಗಾಗಿರುವಂಥ ಹಾಲನ್ನು ಹಾಕ್ಕೊಳ್ಳಿ, ಬಿಸಿ ಇರುವಂಥ ಹಾಲನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡ್ತಾ ಇದ್ರಲ್ವ, ಇವಾಗ ನಾನು ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೋತಾ ಇದ್ದೀನಿ. ಕುಟ್ಟಿ ಪುಡಿ ಮಾಡಿ ಇಟ್ಟಿರುವಂತಹ ಏಲಕ್ಕಿ ಪುಡಿನ ಕೂಡ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ಸಕ್ಕರೆ ಕೂಡ ಚೆನ್ನಾಗಿ ಕರಗಬೇಕು, ಅಲ್ಲಿವರೆಗೂ ಒಂದು ಕುದಿ ಕುದಿಸ್ಕೊಂಡು ಇವಾಗ ತೋರಿಸ್ತಾ ಇದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತುಂಬ ರುಚಿಕರವಾಗಿರ್ತೈತಿ, ಹಾಗೆಯೇ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರ್ತೈತಿ. ಮಾಡೋವಾಗಲೇ ಏನು ಮಾಡ್ತಾ ಇದೆಯಾ ಅಂತ ಕೇಳುವಷ್ಟು ಘಮ ಕೂಡ ಮನೇಲಿ ಹರಡಿರುತ್ತೆ, ಅಷ್ಟೊಂದು ಚೆನ್ನಾಗಿರ್ತೈತಿ. ಇದನ್ನು ಮುಚ್ಚಳನ ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ನಾನು ತೋರಿಸ್ತಾ ಇದ್ದೀನಲ್ವ ಯಾವ ರೀತಿ ಆಗಿತ್ತು ಅಂಥೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದರೆ ವಿಡಿಯೋಗೊಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.